ಮತ್ತೊಮ್ಮೆ ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ, ಜೊತೆಗೆ ಇನ್ನು 3 ಒಟ್ಟು 4 ಮಂದಿಯನ್ನ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ದರ್ಶನ್, ಧನ್ರಾಜ್, ವಿನಯ್, ಪ್ರದೂಷ್ ಈ 4 ಜನರನ್ನ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಉಳಿದವರು ಜುಡಿಷಿಯಲ್ ಕಸ್ಟಡಿ. ನಟ ದರ್ಶನ್ ಸೇರಿ ಒಟ್ಟು 4 ಮಂದಿ, ದರ್ಶನ್, ಧನ್ರಾಜ್, ವಿನಯ್, ಪ್ರದೂಷ್ ಈ 4 ಜನ ಈಗ ಪೊಲೀಸ್ ಕಸ್ಟಡಿ ವಿಸ್ತರಣೆಯಾಗಿದೆ. ಅಂದ್ರೆ ಆಲ್ರೆಡಿ ಅವರು ಕಸ್ಟಡಿಯಲ್ಲಿದ್ದಾರೆ, ಕಸ್ಟಡಿಯ ಅವಧಿಯನ್ನು ವಿಸ್ತರಿಸಲಾಗಿದೆ. ಮತ್ತೆ 4 ದಿನ ಪೊಲೀಸ್ ಕಸ್ಟಡಿಯನ್ನ, ಕ್ಷಮಿಸಿ, ಇನ್ನು ದಿನ ಎಷ್ಟು ಅನ್ನೋದು ಸ್ಪಷ್ಟ ಆಗಿಲ್ಲ, ಎಷ್ಟು ದಿನ ಅನ್ನೋದು ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಅಪ್ಡೇಟ್ ಆಗುತ್ತೆ. ಆದರೆ 4 ಜನರ ಕಸ್ಟಡಿಯ ಅವಧಿ ವಿಸ್ತರಣೆಯಾಗಿದೆ. ಉಳಿದ ಆರೋಪಿಗಳು, ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳು, ಅವರನ್ನ ಪೊಲೀಸರು ಕಸ್ಟಡಿಗೆ ಕೇಳಿರಲಿಲ್ಲ. ಆ ಕಾರಣಕ್ಕಾಗಿ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗುವಂತ ದಾರಿ ಸುಗಮ ಆಗಿದೆ ಅಥವಾ ಸ್ಪಷ್ಟ ಆಗಿದೆ. ನ್ಯಾಯಾಂಗ ಬಂಧನ ಪರಪ್ಪನ ಅಗ್ರಹಾರ ಸೇರ್ತಾ ಇದ್ದಾರೆ. ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ, ಪವಿತ್ರ ಗೌಡ ಜೈಲಿನ ಕಡೆಗೆ. ದರ್ಶನ್ ಸೇರಿ ಒಟ್ಟು 4 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅಥವಾ ಆ ಕಸ್ಟಡಿಯ ಅವಧಿಯನ್ನು ವಿಸ್ತರಿಸಲಾಗಿದೆ. 3ನೇ ಬಾರಿ. ಆರಂಭದಲ್ಲಿ ಪ್ರೊಡ್ಯೂಸ್ ಮಾಡಿದಾಗ 6 ದಿನ, ಆ ನಂತರ 4 ದಿನ, ಈಗ ಮತ್ತೆ ಕಸ್ಟಡಿಯ ಅವಧಿಯನ್ನು ವಿಸ್ತರಿಸಲಾಗಿದೆ. ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಪ್ರಕರಣದ ಆರೋಪಿ ನಂಬರ್ 1, 3, 7, 11, 13, 16 ಇವರಿಗೆ ನ್ಯಾಯಾಂಗ ಬಂಧನ. ಆರೋಪಿ ನಂಬರ್ 1 ಅಂತಂದ್ರೆ ಅದು ಪವಿತ್ರ ಗೌಡ, ಆರೋಪಿ ನಂಬರ್ 3 ಅಂತಂದ್ರೆ ಅದು ಪವನ್. ಇನ್ನುಳಿದಂತೆ ಅಪ್ಡೇಟ್ ಸಿಗ್ತಾ ಇರೋದು ಪವಿತ್ರ ಗೌಡ ಸೇರಿ ಉಳಿದಂತ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ, ದರ್ಶನ್ ಸೇರಿ 4 ಮಂದಿ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿ ಅನ್ನೋ ಡೀಟೇಲ್ ಸಿಗ್ತಾ ಇರೋದು. ಪವಿತ್ರ ಗೌಡ ಸೇರಿ ಒಟ್ಟು 10 ಮಂದಿ. ಪವಿತ್ರ ಗೌಡ, ಪವನ್, ರಾಘವೇಂದ್ರ, ನಂದೀಶು, ಜಗದೀಶು, ಅನುಕುಮಾರು, ನಾಗರಾಜ್, ಲಕ್ಷ್ಮಣ್, ದೀಪಕ್, ಕೇಶವ್, ಕಾರ್ತಿಕ್ ಮತ್ತು ರವಿ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 4 ಮಂದಿ ದರ್ಶನ್, ಧನ್ರಾಜ್, ವಿನಯ್, ಪ್ರದೂಷ್ ಇವರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾ ಇರೋದು ಆರೋಪಿ ನಂಬರ್ 1 ಪವಿತ್ರ ಗೌಡ, ಈಕೆಯ ಕಾರಣಕ್ಕಾಗಿ ಹತ್ಯೆಯಾಗಿರೋದು. ಆರೋಪಿ ನಂಬರ್ 3 ಪವನ್, ಈತ ಪವಿತ್ರ ಗೌಡನ ಸಹಾಯಕ, ಮತ್ತು ರಾಘವೇಂದ್ರ ಕಿಡ್ನಾಪ್ ಕೇಸಲ್ಲಿ ಭಾಗಿಯಾದವನು. ಆಗ್ಲೇ ಹೇಳ್ತಿದ್ದೆ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ನಂದೀಶ್ ಮಂಡ್ಯ ಮೂಲದವನು, ದರ್ಶನ್ನ ಜೊತೆಗೆ ಗುರುತಿಸಿಕೊಂಡಿದ್ದಂತ ವ್ಯಕ್ತಿ ಮತ್ತು ಹಲ್ಲೆ ಕೇಸ್ನಲ್ಲಿ ರೇಣುಕಾ ಸ್ವಾಮಿಗೆ ಹೊಡೆಯೋ ಬ್ಯಾಚ್ನಲ್ಲಿ ಈತ ಅತ್ಯಂತ ಕ್ರೂರವಾಗಿ ವರ್ತಿಸಿದವನು. ಅದನ್ನ ಬಿಟ್ಟರೆ ಜಗದೀಶ್ ಕಿಡ್ನಾಪ್ ಮಾಡಿದಂತ ಟೀಮಿನ ಸದಸ್ಯ ಮತ್ತು ಕಳ್ಳತನ ಕೂಡ ಮಾಡಿದ್ದಾನೆ ಈತ. ಅಂದ್ರೆ ಈ ರೇಣುಕಾ ಸ್ವಾಮಿಯ ಚೈನು ಮತ್ತು ಉಂಗುರವನ್ನ ಪಡ್ಕೊಂಡವನು ಈತ. ಮೃತದೇಹದ ಮೇಲಿದ್ದಂತ ಗೋಲ್ಡ್ ಅನ್ನು ಪಡ್ಕೊಂಡವನು ಈತ. ಅನುಕುಮಾರ್ ಮೃತದೇಹದ ಕೈಯಲ್ಲಿದ್ದಂತ ವಾಚ್ ಪಡ್ಕೊಂಡವನು ಮತ್ತು ಕಿಡ್ನಾಪ್ ಟೀಮ್ನ ಸದಸ್ಯ. ನಾಗರಾಜ್ ಈತ ದರ್ಶನ್ನ ಮ್ಯಾನೇಜರ್ ಅಂತ ಗುರುತಿಸಿಕೊಂಡಿರೋ, ಅಂದ್ರೆ ಅನಧಿಕೃತ ಮ್ಯಾನೇಜರ್. ಲಕ್ಷ್ಮಣ್ ದರ್ಶನ್ನ ಕಾರು ಚಾಲಕ. ದೀಪಕ್ ಈತ ರಾಜಕಾರಣಿಯೊಬ್ಬರ ಹತ್ತಿರದ ಸಂಬಂಧಿ ಮತ್ತು ದುಡ್ಡಿನ ವ್ಯವಹಾರ ಎಲ್ಲ ಮಾಡಿದವನು ದೀಪಕ್. ಮತ್ತು ಕೇಶವ್ ಮೂರ್ತಿ ಸರೆಂಡರ್ ಆದವನು, ನಾವೇ ಹೊಂದಿದ್ದೀವಿ ಅಂತ ಸರೆಂಡರ್ ಆದವನು. ಇವರೆಲ್ಲರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ದರ್ಶನ್ ಗೊತ್ತಿದೆ ಆತನ ಪಾತ್ರ ಏನು ಈ ಕೇಸ್ನಲ್ಲಿ ಅಂತ. ಧನ್ರಾಜ್ ಶಾಕ್ ಕೊಟ್ಟಂತ ಗಿರಾಕಿ. ವಿನಯ್ ದರ್ಶನ ಆಪ್ತ. ಪ್ರದೂಷ್ ದುಡ್ಡಿನ ವ್ಯವಹಾರ ಮಾತನಾಡಿದವು. ಈ 4 ಜನರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಇನ್ನು ರವಿ ಮತ್ತು ಕಾರ್ತಿಕ್ ಅಲಿಯಾಸ್ ಕಪ್ಪೆ ಇವರು ಆಲ್ರೆಡಿ ಜೈಲಲ್ಲೇ ಇದ್ದಾರೆ ಈಗ. ಅಂದ್ರೆ ರವಿಯನ್ನ ಮೊನ್ನೆ ವಿಚಾರಣೆ ಸಂದರ್ಭದಲ್ಲಿ ಅವನನ್ನ ಕಸ್ಟಡಿ ಕೇಳಿರಲಿಲ್ಲ, ಆ ಕಾರಣಕ್ಕಾಗಿ ಆತ ಜೈಲಲ್ಲಿದ್ದ. ಕಾರ್ತಿಕ್ ಅನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು ಮತ್ತು ಆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಪೊಲೀಸರು 2 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಆ ಕಾರಣಕ್ಕಾಗಿ ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು. ಸೊ ಅಲ್ಲಿಗೆ 17 ಮಂದಿ ಆರೋಪಿಗಳ ಪೈಕಿ
4 ಮಂದಿ ಪೊಲೀಸ್ ಕಸ್ಟಡಿಯಲ್ಲಿ, 13 ಮಂದಿ ಜೈಲಿನಲ್ಲಿ ಅನ್ನೋದು ಕ್ಲಿಯರ್. 13 ಮಂದಿ ಜೈಲ್ ಸೇರ್ತಾ ಇದ್ದಾರೆ. ಅದರಲ್ಲಿ ಆಲ್ರೆಡಿ 3 ಜೈಲಲ್ಲಿದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದು ಒಟ್ಟು 13 ಜನರನ್ನ. ಯಾಕಂತಂದ್ರೆ ಉಳಿದವರು ಆಲ್ರೆಡಿ ಜೈಲಲ್ಲಿ ಇದ್ರು. 13 ಜನರನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು. ಅದರಲ್ಲಿ 4 ಮಂದಿಯನ್ನ ಪೊಲೀಸ್ ಕಸ್ಟಡಿಗೂ, ಉಳಿದವರನ್ನ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಲಾಗಿದೆ. ಈ ಕೇಸ್ನಲ್ಲಿ ಒಟ್ಟು 4 ಮಂದಿ ಪೊಲೀಸ್ ಕಸ್ಟಡಿ ವಿಸ್ತರಣೆಯಾಗ್ತಾ ಇದೆ. ದರ್ಶನ್ ಸೇರಿ 4 ಮಂದಿ, ದರ್ಶನ್, ವಿನಯ್, ಪ್ರದೂಷ್ ಸೇರಿ ಒಟ್ಟು 4 ಮಂದಿ, ಮತ್ತೊಬ್ಬ ಧನ್ರಾಜ್. 4 ಮಂದಿಯ ಪೊಲೀಸ್ ಕಸ್ಟಡಿಯ ಅವಧಿ ವಿಸ್ತರಿಸಿದರೆ ಉಳಿದವರನ್ನ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಅವರನ್ನು ಕಳಿಸಲಾಗುತ್ತೆ. ಆಲ್ರೆಡಿ ಜೈಲಲ್ಲಿರೋರು ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಮತ್ತು ರವಿ, ಇವರು ಜೈಲಲ್ಲಿ ಇದ್ರು. ಸೊ ಒಟ್ಟು ಈಗ 4 ಮಂದಿ ಪೊಲೀಸ್ ಕಸ್ಟಡಿಗೆ, ಉಳಿದ 13 ಮಂದಿ ನ್ಯಾಯಾಂಗ ಬಂಧನಕ್ಕೆ. ಯಾಕಂತಂದ್ರೆ ಈ ಕೇಸ್ನಲ್ಲಿ ಒಟ್ಟು 17 ಮಂದಿ ಆರೋಪಿಗಳು. 17 ಮಂದಿ ಆರೋಪಿಗಳ ಪೈಕಿ ಕೊಲೆ ಕೇಸ್ನಲ್ಲಿ ಹೆಚ್ಚು ಭಾಗಿದಾರಿಕೆ ಇರುವಂತ ಮತ್ತು ಇಡೀ ಕೇಸ್ನಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿದಂತ 4 ಮಂದಿಯನ್ನ ಸದ್ಯ ಅವರನ್ನ ಕಸ್ಟಡಿಗೆ ಕೇಳಿದ್ರು. ಆ 4 ಮಂದಿಯನ್ನ ಕೂಡ ಕಸ್ಟಡಿಗೆ ಕೊಟ್ಟು ನ್ಯಾಯಾಲಯ ಆದೇಶ ಹೊರಡಿಸಿದೆ. ಉಳಿದವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪವಿತ್ರ ಗೌಡ ಜೈಲಿಗೂ, ನಟ ದರ್ಶನ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ. ಪವಿತ್ರ ಗೌಡ ಜೈಲ್ ಸೇರಿದ್ರೆ ಈ ಕಡೆ ದರ್ಶನ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅದೇ ಅನ್ನ ಸಾಂಬಾರು, ಅದೇ ಇಡ್ಲಿ ವಡೆ ಬೆಳಗ್ಗೆ, ಅದೇ ಸೆಲ್ಲು, ಅದೇ ಬೆಡ್ಡು, ಇಲ್ಲದ ತಲೆದಿಂಬು. ಸೊ ಈ ಪರಿಸ್ಥಿತಿಯನ್ನು ಮತ್ತೆ ಕಳಿಬೇಕಾಗತ್ತೆ. ಎಷ್ಟು ದಿನ ಅನ್ನೋದಕ್ಕೆ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಸ್ವಲ್ಪ ಹೊತ್ತಲ್ಲೇ ಅದು ಕೂಡ ಗೊತ್ತಾಗೋದಕ್ಕಿದೆ. ಉಳಿದ ಆರೋಪಿಗಳು ವಿಚಾರಣಾಧೀನ ಕೈದಿಗಳಾಗಿ ಜೈಲ್ ಸೇರ್ತಾ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿಗೆ ಈಗಾಗಲೇ ಸೂಚನೆಯನ್ನ ಕೂಡ ಪೊಲೀಸರು ರವಾನಿಸಿರ್ತಾರೆ. ಬಂದವರನ್ನ ಜೈಲಲ್ಲಿ ಎಂಟ್ರಿ ಮಾಡಿಕೊಳ್ಳಲಾಗತ್ತೆ. ಅಂಡರ್ ಟ್ರಯಲ್ ಪ್ರಿಸ್ನರ್ ನಂಬರ್ ಅನ್ನ ಕೊಡಲಾಗತ್ತೆ, UTP ನಂಬರ್ ಅನ್ನ ಕೊಡಲಾಗತ್ತೆ. OTP ಅಲ್ಲ, UTP, ಅಂಡರ್ ಟ್ರಯಲ್ ಪ್ರಿಸ್ನರ್, ವಿಚಾರಣಾಧೀನ ಕೈದಿ ಅನ್ನೋ ನಂಬರ್ ಅನ್ನ ಕೊಡಲಾಗತ್ತೆ. ಪವಿತ್ರ ಗೌಡ ಸೇರಿ ಉಳಿದೆಲ್ಲರಿಗೂ ಕೂಡ ವಿಚಾರಣಾಧೀನ ಕೈದಿ ಅನ್ನೋ ನಂಬರ್ ಅನ್ನ ಕೊಡಲಾಗತ್ತೆ. ಆರಂಭದಲ್ಲಿ ಕ್ವಾರಂಟೈನ್ ವಾರ್ಡ್ ಅಲ್ಲ ಹಾಕಲಾಗತ್ತೆ ಅವರನ್ನ. ಆ ಬಳಿಕ ಅವರನ್ನ ಅವರ ಘನತೆಗೆ ತಕ್ಕಂತೆ ಜೈಲಿನಲ್ಲಿ ವಿಶೇಷ ಸವಲತ್ತನ್ನು ಕೊಡಲಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.